ಪೂಜಾರಿ ಒಬ್ಬರ ಮಾತಾಡಿದ, ಈಗ ಅವ ಹೊಡಿಬೇಕಂತ ಎತ್ತಿದ್ರೆ ಕೈ ಅದು ಸಹಿತ ಮ್ಯಾಲೆ ಹಂಗೆ ನಿಂತೈತಿ ಹೊರತಾಗಿ ಬಾಯಿ ಸಹಿತ ಬರಬಲ್ದು. ಅವಾಗ ಹೇಳ್ತಾನವ ಪೂಜಾರಿ, ಯಾರು ಇನ್ನೊಬ್ಬವ ಏನು ಪ್ರಶ್ನೆ ಮಾಡ್ತಾನ, ಇದನ್ನು ಚರಿತ್ರೆದೊಳಗೆ ಹೇಳ್ತಾರೆ, ನೀನು ದೇವರ ಮೇಲೆ ಹೊತ್ತಲು ಕೇನು ಕಾರಣವೆಂದದೆ ಸಲಿಸಾನುರಾಗಿದಿ ಪೇಳಬೇಕು ಎಂದ ಮತ್ತೋರ್ವ. ಅಲ್ಲಿ ಇನ್ನೊಬ್ಬ ಹೇಳ್ತಾನ, ಹೌದಪ್ಪ ದೇವ್ರ ಮೇಲೆ ಕುತ್ಕೊಂಡು ಖರೇನೆ, ಯಾಕೆ ಕುತ್ಕೊಂಡು? ಇವ್ರ ಬಂದವರೆಲ್ಲ ಕ್ವಶನ್ ಮಾಡಿ ಈಗ ಅಲ್ಲಿದ್ದೊಬ್ಬ ಇನ್ನೊಬ್ಬ ಊರಿಂದ ಬಂದಲ್ಲ, ಅವು ಪ್ರಶ್ನೆ ಮಾಡಕತ್ತಿದ್ರು. ಅವಾಗ ಯಾರು ಸಿದ್ಧಬಾಲಕ ಹೇಳ್ತಾನೆ, ಈ ದೇವರಿಗೆ ಏನಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಪೂಜಾರೇನೋ ಹೂವು ಪತ್ರಿ ಏರ್ಸಿ ಹೋಗ್ತಾನ ಖರೆ, ಆದರಕ್ಕೆ ಪಾಪಿಗಳ ಜನ ಅಂತ ನಾವೇನು ಹೇಳ್ತೀವಿ, ಮಡಿ ಮೈಲಿಗೆ ಅಂತ ನೀವೇನು ಹೇಳ್ತಿರ್ತೀರಿ. ಪೂಜಾ ವಿಧಾನ ತಪ್ಪಿದ್ದರಿಂದ ದೇವತಾ ಶಕ್ತಿ ಏನಾಗೈತಿ ಖರೆಯದ. ಅದಕ್ಕೆ ನಾನು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ನೋಡ್ರಿ, ನೋಡಿದ್ರೆ 10-11 ವರ್ಷದ ಬಾಲಕ ಇದು ಎದರ ಬಲದಿಂದ ಹೇಳಿದ, ಪೂರ್ವ ಜನ್ಮದ ಬಲದಿಂದ ಹೇಳಿದ. ಆವಾಗ ಆ ನೆರೆದಂತಹ ಭಕ್ತರಿಗೆ ಆಶ್ಚರ್ಯ ಆಗಿಬಿಡ್ತು. ಯಾಕೆ ಆಶ್ಚರ್ಯ ಆಯಿತು? ಮೇಲೆ ನೀನು ಪ್ರಶ್ನೋತ್ತರ ಮಾಡಿದ್ದಲ್ಲ, ಅಷ್ಟೇ ಅಲ್ಲ ದೇವತಾ ಶಕ್ತಿನ ಹೋಗೈತಿ, ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ನಾನು ಕುಂತೇನೆ ಅಂತ ಹೇಳಬೇಕಾದ್ರೆ ಇವ ಮಹಾತ್ಮದಾನ, ಇವ ದೈವಾಂಶ ಸಂಭೂತ ಅದಾನ. ಸಾಮಾನ್ಯರಿಂದ ಕಾಣ್ತಾನೇನು ಇಲ್ಲ. ಇವನು ಮುಖ ಕಳೆಯನ್ನು ನೋಡಿದ್ರೆ ಮತ್ತು ನಮಗೆ ಹೇಳುವಂತಹ ಚಿನ್ಮುದ್ರ ಮೂಲಿಕ ಹಸ್ತವನ್ನು ನೋಡಿದರೆ ನಿಜವಾಗಿ ಮಹಾತ್ಮದಾನ ಅಂಥೇಳಿ ಅವನಿಗೆ ಶರಣಾಗತರಾಗಿ ಅವರನ್ನು ಪೂಜೆ ಮಾಡಿ ನೈವೇದ್ಯ ತಂದಂಥ ನೈವೇದ್ಯವನ್ನು ಅವರಿಗೆ ಅರ್ಪಿಸಿ ಮಾನ ಮರ್ಯಾದೆಗಳನ್ನು ಮಾಡಿದರು ಅಂತ ಹೇಳಿ ಯಾರು ನಮ್ಮ ಬಸವಂತ ಆಚಾರ್ಯರು ಅವ್ರ ಚರಿತ್ರೆ ಒಳಗೆ ಈ ಕಥೆಯೊಳಗೆ ಇದನ್ನು ವಿಶದವಾಗಿ ಪದ್ಯ ರೂಪದಲ್ಲಿ ವರ್ಣನ ಮಾಡಿದ್ದಾರೆ. ಆವಾಗ ಎಲ್ಲ ಭಕ್ತರು ಹೋದ ಮೇಲೆ ಸೋಮ ಭೀಮರನ್ನು ಸಿದ್ಧ ಬಾಲಕ ಎಚ್ಚರಿಸಿ, ನೋಡು ನೀವು ಹಸ್ಕೊಂಡ್ರಿ ಅಂತಂದರೆ ಪರಮಾತ್ಮ ಏನು ಮಾಡಿದ, ನಾವಿದ್ದಲ್ಲೇ ಆಹಾರ ಒದಗಿಸ್ಯಾನ, ಎಡಿ ತರಿಸ್ಕೊಟ್ಟಾನ, ಭಕ್ಷ್ಯ ಭೋಜನಗಳು ಹೆಂಗದಾವ, ಹೋಳಿಗೆ ಕಡುಬು, ನೀವು ಎಷ್ಟು ಬೇಕು ನೀವು ಮಾಡಿದಂತಹದ್ದು ಎಲ್ಲವನ್ನೂ ಕೂಡ ನಾವಿದ್ದ ಸ್ಥಳಕ್ಕೆ ತಲುಪಿಸ್ಯಾನ. ಅಂದಮೇಲೆ ಪರಮಾತ್ಮನನ್ನು ನಾವು ಅಂದರೆ ಗುರುವಿನನ್ನು ನಾವು ಅರಿಸ್ಬೇಕಾದ್ರೆ ನಮಗಿದ್ದಲ್ಲಿ ತಲುಪಿಸುವಂತಹ ಶಕ್ತಿ ಆ ಪರಮಾತ್ಮನಲ್ಲಿದೆ. ತಗೊಳ್ರಿ ಅಂಥೇಳಿ ಅವ್ರ ಹಸುವನ್ನು ಹಿಂಗಿಸುವುದಕ್ಕೋಸ್ಕರವಾಗಿ ಯಥೇಚ್ಛ ಭೋಜನವನ್ನು ಮಾಡಿಸಿ ಆ ಸ್ಥಾನವನ್ನು ತ್ಯಜಿಸಿ ಮುಂದೆ ಪ್ರಯಾಣ ಮಾಡಿದರು. ಈಗಾದರೂ ಕೂಡ ನಾವು ಸದಾಶಿವ ಪೇಟೆಗೆ ಹೋದರೆ ಆ ಬಸವಣ್ಣ ದೇವರ ಗುಡಿಯನ್ನು ಕೂಡ ನಾವು ಕಾಣಬಹುದು. ಇದು ಇಲ್ಲೇ ಲಿಂಗಸೂರು ಹತ್ರನ ಬರ್ತೈತಿ. ಇದು ಲಿಂಗಸೂರು ಛಾವಣಿ ಏನು ಹೇಳುತ್ತಿರ್ತಾವಲ್ಲ, ಅಲ್ಲಿ ಸದಾಶಿವ ಪೇಟೆ ಅಂತ ಐತಿ. ಅದಕ್ಕೆ ಮೊದಲು ಶಾಪೇಟೆ ಅಂತ ಕರಿತಿದ್ರು, ಅದಕ್ಕೆ ಇದು ಸದಾಶಿವ ಪೇಟೆ ಅಂತ ನೋಡಿದಾಗ ಮುಂದೆ ಏನು ಮಾಡಿದರು, ಹೀಗೆ ಸಾಧನ ಮಾಡ್ತಾ ಮುಂದೆ ಸಾಗ್ತಾ ಇದ್ದ ಹೊತ್ತಿನೊಳಗೆ ಸೋಮ ಭೀಮರು ಅಂದರು, ಆಯ್ತಪ್ಪ ನಿನ್ನನ್ನು ಬೆನ್ನು ಹತ್ತುವಂಥ ಸಾಮರ್ಥ್ಯ ನಮಗಿಲ್ಲ, ನಮ್ಮ ಊರು ದಾರಿ ತೋರಿಸ್ಬಿಡು, ನಾವು ಊರಿಗೆ ಹೋಗ್ತೇವೆ ಅಂತ ವಿನಂತಿ ಮಾಡಿಕೊಂಡ್ರು. ಆಗಲಿ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ಆತ್ಮೀಯ ಸ್ನೇಹಿತರನ್ನು ಊರಿಗೆ ಬೀಳ್ಕೊಟ್ಟು ತಾವು ಗುರು ಶೋಧನೆಗೆ ಹೈದರಾಬಾದ್ ಮುಖಾಂತರ ಗೋಳಕೊಂಡ ಮುಂದೆ ಶ್ರೀಶೈಲ ಕ್ಷೇತ್ರಕ್ಕೆ ಬರ್ತಾರೆ.
ಶ್ರೀಶೈಲಕ್ಕೂ ಹೋಗ್ಯಾರನ್ರಿ ಅದ? ಶ್ರೀಶೈಲಕ್ಕೆ ಹೋದರು. ಹಾ. ಆ ಶ್ರೀಶೈಲಕ್ಕೆ ಹೋದ ಮೇಲೆ ಅಲ್ಲಿರುವಂತಹ ಜಗದ್ಗುರುಗಳನ್ನು ಕೇಳ್ತಾರೆ. ಜಗದ್ಗುರುಗಳನ್ನು ಕೂಡ ನಮನ ಮಾಡಿ ಅಲ್ಲಿ ಶಾಸ್ತ್ರೀಯ ಮಾತುಗಳನ್ನು ಹೇಳ್ತಾರೆ. ಸಾಧನೆಗಳೆಂದ್ರೇನು, ವೈರಾಗ್ಯ ಹೆಂಗೆ ಉತ್ಪನ್ನ ಆಗ್ತದೆ. ಅವಾಗ ಶಾಸ್ತ್ರಿಗಳಿಗೆ ಎಲ್ಲಿ ಆ ಜಗದ್ಗುರುಗಳಿಗೆ ಆಶ್ಚರ್ಯ ಅನ್ನಿಸ್ತದೆ. ನೋಡಲಿಕ್ಕೆ ಸಣ್ಣ ಹುಡುಗ ಕಾಣ್ತಾನೆ, ಲಕ್ಷಣಗಳು ವಿಲಕ್ಷಣವಾದ ಇತರ ಮುಖ ಲಕ್ಷಣ, ಮಾತುಗಳು ಹೆಂಗದವ ಬ್ರಹ್ಮಜ್ಞಾನಿಯ ತರಹ ಮಾತುಗಳದಾವ. ಆಯಿತು, ಎದಕ್ಕೆ ಹೊರಟಿ ಅಂತ ಕೇಳಿದತ್ನಾಗ, ಇಲ್ಲ ನನಗೆ ಆತ್ಮಜ್ಞಾನಿಯಾದಂಥ ಗುರು ಬೇಕು, ಅವನನ್ನು ಹುಡುಕಕ್ಕೆ, ಅವನನ್ನು ಸಂಶೋಧನೆ ಮಾಡಿ ಅಂದರೆ ಅವನನ್ನು ಅರಸುತ್ತಾ ಹೊರಟೀನಿ ಅಂದಿಟ್ಟಿಗೆ ಅವರು ಕೂಡ ಹರಿಸಿ ಬೀಳ್ಕೊಟ್ಟರು ಅಂತ ಹೇಳಿ ಆ ಚರಿತ್ರೆಯಲ್ಲಿ ಮುಂದೆ ಹೇಳ್ಕೊಂಡಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ಏನಾಯಿತು, ಅರಣ್ಯದಲ್ಲಿಯೂ ಕೂಡ ನೋಡ್ಕೊತ ಹೋದರು ಅವರು. 3-4 ದಿವಸ ಹಿಂಗೆ ಕೆಲವು ದಿವಸಗಳು ಕ್ರಮಿಸಿದ ಮೇಲೆ ಗುರು ದೊರೆಯಲಿಲ್ಲ ಅಂದ್ಗಟ್ಟಿಗೆ ಚಿಂತಾಕ್ರಾಂತರಾದರು. ಕಾಲ್ನಡಿಗೆನ ಹೊರಟರು ಕಡೆ ಶರೀರ ಬಳಲಿತು. ಹಸುವು, ನೀರಡಿಕೆ, ಬಿಸಿಲು, ತಾಪ, ಅರಣ್ಯದಲ್ಲೇನೋ ಹೊರಟು ಹೋದ ಹೊತ್ತಿನೊಳಗೆ ಒಂಥರ ಏನಾಯಿತು, ಗುರುವೇ ಗುರುವೇ ಎಲ್ಲಿದಿ ಅಂಥೇಳಿ ಅದೇ ಧ್ಯಾನ ಮಾಡ್ಕೊತ ಅವ್ರೇನು ಮಾಡಿದರು, ಮೂರ್ಛಾಗತವಾಗಿ ಭೂಮಿಯ ಮೇಲೆ ಬಿದ್ದರು. ಅಂದರೆ ಬಿದ್ದರು ಅಂದ್ರೇನು, ಮೂರ್ಛಾಗತವಾಗಿ ನಾವು ತಲೆ ತಿರುಗಿ ಬಿದ್ದರು ಅಂತ ನಾವು ಹೇಳ್ತೇವೆ. ಹಾಗಲ್ಲ, ಆ ಧ್ಯಾನದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮೂರ್ಛ ಭಾವವನ್ನು ಹೊಂದಿದರು. ಅವಾಗ ಪರಮಾತ್ಮನಿಗೆ ಅನಿಸ್ತು, ಏನಪ್ಪ ಎಷ್ಟು ಈತನಿಗೆ ನಾವು ಕಷ್ಟ ಕೊಡಬೇಕು, ಭಾವ ಶುದ್ಧದ, ಶ್ರದ್ಧೆ ಅಚಲದ ಅಂತ ತಿಳ್ಕೊಂಡು ಪರಮಾತ್ಮನೇ ಒಬ್ಬ ವೃದ್ಧ ಸನ್ಯಾಸಿ ವೇಷವನ್ನು ಧಾರಿಸಿಕೊಂಡು ಸಿದ್ಧ ಬಾಲಕನ ಮುಂದೆ ನಿಲ್ತಾರೆ. ಆವಾಗ ಸನ್ಯಾಸಿನ ಕಡೆ ಏನು ಆಸ್ತಿ, ಒಂದು ಕಮಂಡಲ, ಒಂದು ಜೋಳಿಗೆ, ಕೈಯಾಗ ಒಂದು ದಂಡ, ಇವ ಸನ್ಯಾಸಿ ಆಸ್ತಿ. ಆವಾಗ ತನ್ನ ಕಮಂಡಲದಲ್ಲಿರುವಂಥ ನೀರನ್ನು ತಗೊಂಡು ಬಳಲಿದಂಥ ಸಿದ್ಧ ಬಾಲಕನಿಗೆ ಪ್ರೋಕ್ಷಣೆ ಮಾಡ್ತಾನೆ. ಯಾಕೆ, ಬಿಸಿಲಲ್ಲಿ ನಡ್ಕೊತ ಬಂದಾನೆ, 2-3 ದಿವಸ ಆಹಾರ ಇಲ್ಲ, ಎಲ್ಲರ ವಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ಸ್ಥಳನೂ ಸಿಕ್ಕಿಲ್ಲ, ಚಿತ್ತ ಚಾಂಚಲ್ಯ ಇದನ್ನು ಇಲ್ಲ. ಧ್ಯಾನ ಏನೈತಿ, ಗುರು ಶೋಧನೆಯಲ್ಲೇ ಬರೀ ಧ್ಯಾನದ. ಅದಕ್ಕೆ ಮೂರ್ಛೆ ಹೋಗ್ಯಾನಪ್ಪ ಆದಮೇಲೆ ಎಚ್ಚರ ಮಾಡಬೇಕಿಲ್ಲ. ಅದಕ್ಕೆ ಏನು ಮಾಡಿದ್ರು, ತನ್ನ ಕಮಂಡಲದಲ್ಲಿರುವಂತಹ ನೀರನ್ನು ತೂಗಿ ಪ್ರೋಕ್ಷಿಸಿದ, ಅಂದರೆ ಸಿಂಪಡಿಸಿದ ಅಂತ. ನಾವು ಸಿನಿಮಾದಾಗೂ ನೋಡ್ತೀವಿ, ಕಥೆಯೊಳಗೂ ಕೇಳ್ತೀವಿ, ನಾಟಕದಾಗೂ ಕೇಳ್ತೀವಿ. ಇದೇನಪ್ಪ ಅಂತಂದ್ರೆ ಸನ್ನಿವೇಶ ಏನು ಲೌಕಿಕವಾಗಿ ಆದ್ರೂ ಕೂಡ ನೈಜತೆ ಬರಲಿ ಅಂತ. ಇದು ಭಕ್ತಿನೂ ತೋರಿಸ್ಬೇಕು, ನೈಜತೆಯು ಕೂಡ ಆಗಿರಬೇಕು. ಪರಮಾತ್ಮನು ಅಂಶವ ಇದರಲ್ಲಿ ಐತಿ ಅನ್ನೋ ಒಂದು ದೃಷ್ಟಿಯಿಂದನೂ ಕೂಡ ನಾವು ಹೇಳಬೇಕಾಗ್ತದೆ. ಆಗ ಎಚ್ಚರಾದಂತಹ ಇವ ಗುರುವೇ ಗುರುವೇ ಅಂತ ಹೇಳ್ತಿರ್ತಾನೆ. ಆವಾಗ ಸಿದ್ಧ ಬಾಲಕನೇ ಸನ್ಯಾಸಿ ಎದುರು ಕುಂತಿದ್ದನ್ನು ನೋಡಿ ಆಶ್ಚರ್ಯ ಆಯಿತು. ಗುರುವೇ ಅಂತ ಹೇಳ್ತಾನೆ. ಅವಾಗ ಎಚ್ಚರಿಸಿದಂಥ ಸಾಧು ರೂಪ ಸನ್ಯಾಸಿ, ಇಲ್ಲ ನೀನು ಅರಸುವಂತಹ ಗುರು ಭಾಳ ದೂರ ಇಲ್ಲ, ಇಲ್ಲೇ ಸಮೀಪದಾನ. ಸಮೀಪ ಅಂದರೆ ಎಲ್ಲೇ, ಇವು ಗುಡ್ಡದ ತೆಳಗೆ ಹೋಗು ನೀನು,
ಅದು ಯಾವುದಪ್ಪ ಅಂತಂದ್ರೆ ಕಟ್ಟಿ ಮಠ ಅಂತ ಐತಿ. ಹಾ ಅಲ್ಲಿ ಗಜದಂಡ ಶಿವಗಳು ಅಂತ ಅದಾರ. ಅವರು ಏನಪ್ಪ ಅಂತಂದ್ರೆ ವೇದಾಧ್ಯಯನವನ್ನು ಕೂಡ ಮಾಡಿದವರು. ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡದಲ್ಲಿ ಪ್ರವೀಣರಾದವರು, ತತ್ವಶಾಸ್ತ್ರವನ್ನು ಬಲ್ಲವರು. ನೀನು ಅವರ ಸೇವೆಯನ್ನು ಮಾಡಿದ್ದಾದರೆ ನಿನಗೇನು ಸಿಗ್ತದೆ? ಗುರು ಸಿಗ್ತಾನೆ. ಅವರಲ್ಲಿ ನೀನು ಹೋಗಿ ಅಧ್ಯಯನ ಮಾಡು, ಅವರನ್ನು ನೀನು ಹೊಂದು ಅಂತ ಹೇಳಿ ಅವರನ್ನು ಸಂತೈಸಿಕೊಂಡ್ರು. ಹೀಗೇನು ಗುರುವೇ, ಯಾವ ದಾರಿ ಅಂತ ಹೇಳಿ ಕೇಳಿದ್ನಲ್ಲ, ಇಲ್ಲೇ ಐತೆ ನೋಡು ಅಂಥೇಳಿ ಯಾರು ಆಗಮಿಸಿದಂಥ ಸನ್ಯಾಸಿ ಹಿಂಗೆ ಕೈ ತೋರಿಸಿದ. ಇವನು ಸಿದ್ಧ ಬಾಲಕ ಇದೇನು ಜಾಗ ಅಂತ ಹಿಂಗೆ ಹೊಳ್ಳಿದ. ಪ್ರಶ್ನೆ ಏನಾಯ್ತು, ದಾರಿ ಯಾವುದು ಅಂತ ಕೇಳ್ದಂಗೆ ಆಯಿತು. ಅವ್ರು ಇಲ್ಲೇ ಐತೆ ನೋಡಪ್ಪ ಅಂಥೇಳಿ ಹಿಂಗೆ ಕೈ ಮಾಡಿದರು. ಹಂಗಾರೆ ಇದೇ ದಾರಿ ಏನ್ರಿ ಅಂಥೇಳಿ ಸಿದ್ಧ ಬಾಲಕ ಅದನ್ನು ನೋಡಕತ್ತಿದ. ಇತ್ತ ಏನಾಯ್ತು, ಈ ಸನ್ಯಾಸಿ ಅಪ್ರಕಟಿತನಾದ. ಅರ್ಥ ಏನು? ಕಾಣದಂತ ಹೋದ ಅಂತೇಳಿ. ಅಂದರೆ ಪರಮಾತ್ಮನೇ ಸನ್ಯಾಸಿ ರೂಪದಿಂದ ಬಂದು ಮಾರ್ಗವನ್ನು ತೋರಿಸಿದ ಅಂತ ಹೇಳಿ ಭಕ್ತಿ ಭಾವದಿಂದ ಹೇಳಬೇಕಾಗ್ತದೆ. ಆವಾಗ ಇದೇ ದಾರಿ ಏನು ಅಂಥೇಳಿ ಸಿದ್ಧ ಬಾಲಕ ಮತ್ತೆ ಪುನಃ ನೋಡ್ದಾನ, ಏನೋ ಕೇಳೋಂತಡಿ ಅಂಥೇಳಿ. ಅವಾಗ ನೋಡ್ತಾನೆ, ಆಶ್ಚರ್ಯ ಆಗಿಬಿಡ್ತೈತಿ. ಇಲ್ಲಿ ನನ್ನ ಜೊತೆಗೆ ಮಾತಾಡಿದವರು ಇಲ್ಲೇ ಐತಿ ನೋಡು ಅಂತ ಅಂದವರು ಅವರು ಒಬ್ಬರು ಬಿಟ್ಟರೆ ಯಾರಿದ್ದಿಲ್ಲ. ಇಲ್ಲ ಮಾಯ ಬಿಟ್ರಲ್ಲ. ಅವಾಗಂತಾರ ಇದು ನಿಶ್ಚಯವಾಗಿ ಗುರು ಮಹಿಮೆ. ಗುರುವಾದವನು ವಿವೇಶ ಬದಲಿಸಿಕೊಂಡು ನನ್ನನ್ನು ಸ್ವಾಗತಿಸಲಿಕ್ಕೆ ಏನು ಮಾಡೋಣ, ಸನ್ಯಾಸಿ ರೂಪದಿಂದ ಬಂದು ತನ್ನ ಮಾರ್ಗವನ್ನು ತೋರಿಸಿದ. ಇದು ಗುರು ಮಹಿಮೆ. ಅದಕ್ಕೆ ನಾವು ಚರಿತ್ರೆಕಾರರು ಏನು ಹೇಳ್ತಾರಲ್ಲ, ಗುರು ಬೇರೆ ಅಲ್ಲ, ಪರಮಾತ್ಮನೇ ಬೇರೆ ಅಲ್ಲ. ಆಗಲಿ ಅವಾಗೇನಾಯ್ತು, ಸಿದ್ಧ ಬಾಲಕ ಅತ್ಯಂತ ಸಂತೋಷಭರಿತನಾಗಿ ಗುರುಧ್ಯಾನ ಮಾಡ್ತಾ ಅವ್ರು ಹೇಳಿದಂಥ ಸ್ಥಳವಾದಂಥ ಕಟ್ಟಿ ಮಠ ಅಂತ ನಾವು ಹೇಳ್ತೇವಲ್ಲ, ಅದು ಅಮರೇಶ್ವರ ಕ್ಷೇತ್ರಕ್ಕೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬರ್ತೈತೆ. ಅದು ಭೂಮಾಪುರ ಅಂತ ಈಗ ಊರು ಕೇಳ್ತಿರ್ತಾರೆ. ಆ ಮಠಕ್ಕೆ ಬಂದರು. ಆ ಮಠವನ್ನು ಸೇರಿದರು. ಗುರುಗಳನ್ನು ಕಂಡರು. ಗುರುಗಳು ಜ್ಞಾನ ದೃಷ್ಟಿಯಿಂದ ನೋಡಿದರು. ಆದರೆ ಗುರುಗಳಿಗೆ ಗೊತ್ತು, ಆದರೆ ಇದನ್ನು ಹೊರಗೆ ತೋರಿಸ್ಕೊಳ್ಳಿಲ್ಲ. ಅವರು ಯಾರಿಗೂ ಕೂಡ ಬಹಿರಂಗ ತೋರಿಸಲಿಲ್ಲ. ಏನು ಮಾಡಿದರು ಅವರು, ಸಿದ್ಧ ಬಾಲಕ ಬಂದು ನಮಸ್ಕಾರ ಮಾಡಿದರೆ ಅವನ ಕಡೆ ಸಹಿತ ನೋಡಲಿಲ್ಲ ಅಂಥೇಳಿ. ಗುರುಗಳು ಪರೀಕ್ಷೆ ಮಾಡಾಕತ್ತೀರಿ. ಇದಕ್ಕೆ ನಾವು ಪರೀಕ್ಷೆ ಅಂತ ಹೇಳ್ತೇವೆ. ಗುರುವಾದವ ಏನು ಮಾಡಿಬಿಟ್ಟು ಆ ಕಡೆ ತಾತ್ಸಾರ ಮಾಡಿದೆ ಅಂತ. ಇದಕ್ಕೆ ಒಂದು ಸುಭಾಷಿತದೊಳಗೂ ಕೂಡ ಒಂದು ನೀತಿ ಹೇಳ್ತಾನೆ. ಸಂಬಂಧ ಹೆಂಗಿರ್ತೈತಪ್ಪ ಅಂತಂದ್ರೆ, ಕಬ್ಬಿಗೆ ಒಂದು ಉದಾಹರಣೆ ಕೊಡ್ತಾರೆ ಅವರು. ಕಬ್ಬು ನಾವು ತಿನ್ನಬೇಕಾದ್ರೆ ಎಲ್ಲಿಂದ ತಿನ್ನಬೇಕು? ಬುಡದಿಂದ ನೀವು ತಿನ್ಕಂತ್ರ ಮೊದಲು ಸಿಹಿ ಹತ್ತೈತಿ, ಇರ್ತೈತಿ ಖರೆ. ಆಮೇಲೆ ನೀವು ಹಂಗೆ ಕಬ್ಬು ತಿನ್ಕೊಂತ ಕೊನೆಗೆ ಏನು ಬರ್ತೈತಿ? ಸಪ್ಪೆ ಆಗಿ ರುಚಿನ ಹೋಗ್ತೈತಿ. ಹಂಗಲ್ಲ, ಜ್ಞಾನಿಗಳಾಗಲಿ ನೀವು ಒಳ್ಳೆಯವರಾಗಲಿ ಮೊದಲು ನಿಮ್ಮನ್ನು ಹಚ್ಕೊಳ್ಳಂಗಿಲ್ಲ ಅವರು. ಅದಕ್ಕೆ ಕಬ್ಬು ಮ್ಯಾಗಿನ ನಾವು ಇದೊಂದು ಸೋಗೆ ಅಂತ ಹೇಳ್ತಿರ್ತಾವಲ್ಲ, ಎಲಿ ಸೋಗೆ, ಅದನ್ನು ನೀವು ಮುರ್ಕೊಳ್ರಿ, ದೇಂಟು ಬರ್ತೈತಿ. ಅದು ಮೊದಲು ಸಪ್ಪಿರ್ತೈತಿ.
ಹೌದು. ತಡಿದ್ರೆ ರಸ ಐತೆ ಅಂಥೇಳಿ ನೀವು ತಿನ್ನಕ್ಕೆ ಹೋಗ್ತೀರಿ, ಅದು ಸಪ್ಪಿದ್ರೆ ಏನು ಮಾಡ್ತಿದ್ದೀರಿ ನೀವು ಉಗುಳ್ತೀರಿ, ಮತ್ತೊಂದು ಗಂಡು ಮುರಿತೀರಿ ಬಿಡು ಅಂಥೇಳಿ. ಅದು ಮುಡ್ಕೊಂಡು ಮುಂದೆ ಸಪ್ಪು ಹೋಗ್ತೈತಿ ಸಿಹಿ ಚಲೋವಾಗಿ. ಮತ್ತು ಅದನ್ನೇನು ಮಾಡ್ತೀರಿ, ಓಹ್ ರುಚಿ ಐತೆ ಅಂತೇಳಿ ರುಚಿ ತಿನ್ಕೊಂತ ಹೋದ್ರೆ ಕಬ್ಬಿನ ತಳದಾಗ ಬುಡಕ್ಕೆ ಬಂದ್ರೂ ಕೂಡ ಬೇರು ಬರ್ತಾವೆ. ಹಾಂ ರೀ. ನಿಮಗೆ ಬಿಡೋ ಮನಸ್ಸಾಗಂಗಿಲ್ಲ. ಸಿಹಿ ಬರ್ತಿರ್ತದ್ರಿ. ಹಾಂ, ಆದ್ರೂ ನೀವು ಆ ಬೇರು ಆದ್ರೂ ಕೆಡಿಬೇಕಂತಿರ್ತೀರಿ. ಹೆಂಗೆ ಮಹಾತ್ಮರ ಸಂಘ ಹೆಂಗಪ್ಪ ಅಂತಂದ್ರೆ ಕಬ್ಬಿನ ಸೂಗೆ ಇದ್ದಂಗೆ. ಗುರು ಮೊದಲು ಹಚ್ಕೊಳ್ಳೋಕೆ ಹೋಗಲಿಲ್ಲ. ಆವಾಗ ಸಿದ್ಧ ಬಾಲಕನಿಗೂ ಕೂಡ ಜ್ಞಾನ ಇತ್ತು. ಅವರು ಅಂದರು, ಗುರು ಕೋಪಿಸ್ಕೊಂಡ ಅಂತ ನಾನು ಅನ್ನೋಂಗಿಲ್ಲ. ಹಾಂ, ಆದರೆ ಜ್ಞಾನಿವಂತ ಅದು ಗುರು ಅದನ ಅಂಥೇಳಿ ನನಗೆ ತನ್ನ ರೂಪವನ್ನು ತೋರಿಸ್ಕೊಟ್ಟಾನ. ನಾನು ಈ ಜಾಗ ಬಿಡಬಾರ್ದು ಅಂತ ತಿಳ್ಕೊಂಡು ಅಲ್ಲೇ ಆ ಮಠದಲ್ಲಿರ್ತಾ ಮಠದ ಅಂಗಳವನ್ನು ಸ್ವಚ್ಛ ಮಾಡೋದು. ಗುರು ಸೇವಾ ಮಾಡೋದಂತ ಹೆಂಗೆ, ಅವಾಗೆಲ್ಲ ಏನೈತಿ, ಈಗ ನಂಗೆ ಗ್ಯಾಸ್ ಉಪವಾಸ ಇರ್ತದಿಲ್ಲ, ಅಡುಗೆ ಹೋಗ್ಬೇಕು, ಕಟ್ಗೆ ಕಟ್ಕೊಂಬರ್ಬೇಕು. ಕಟ್ಟಿಗೆವನ್ನು ಸೇವಾ ಅಂದರೆ ಈಗ ಮಠ ನಟ್ಟಿಗೆ ದಾಸೋಗ ಅಂತ ಇರ್ತೈತಿ, ಸ್ನಾನಕ್ಕೆ ನೀರು ಅಂತ ಬೇಕು, ಇವೆಲ್ಲ ಮಾಡೋಕ್ಕಲ್ಲ. ಕಟ್ಟಿಗೆ ಬೇಕು, ಕಟ್ಟಿಗೆ ತರಬೇಕು, ಇನ್ನು ಅಡಿಗೆ ಮಾಡಬೇಕು, ಎಲ್ಲೇ ಮಠಕ್ಕೆ ಎಲ್ಲ ಇದರೊಳಗೆ. ಇನ್ನು ದಾಸೋಹ ಸೇವೆ ಮಾಡಬೇಕು. ಇನ್ನು ಗುರುಗಳಿಗೆ ವಾಹನಗಳು ಯಾವಿದ್ದು, ಅವಾಗ ಕುದುರೆ ವಾಹನ, ಕುದುರೆ ಸೇವಾ ಮಾಡೋದು. ಈಗ ನನ್ನಲ್ಲಿ ಕೂಡ ಕೆಲವು ಸಂಗ್ರಹ ಅದಾವೆ, ಮಠದ ಹಳೆ ಸಂಗ್ರಹ ಅದಾವೆ. ಆ ಫೋಟೋದೊಳಗೆ ನಾ ತೋರಿಸ್ತಾ ಹೇಳ್ತೀನಿ. ಮಠದ ಈಗ ಏನಾಗೈತಿ, ಆ ಮಠವನ್ನು ಬಿಚ್ಚಿ ಹೊಸದಾಗಿ ಕಟ್ಟ್ಯಾರ. ಆ ಮಠದ ಒಳ ಆವರಣದೊಳಗೆ ಈ ಕುದುರೆ ಕಟ್ಟುವಂತಹ ಈ ಚಿಹ್ನೆಗಳದಾವೆ. ಅಂದರೆ ನಾವು ಲಾಯ ಕಟ್ಟುವಂತಹ ಈ ಬಳಿ ಅಂತ ಹೇಳ್ತೇವಲ್ಲ, ಗ್ವಾಡಿಗೆ, ಅಂದ್ರೆ ತಳಗ್ವಾಡಿಗೆ ಕಟ್ಟುವಂತಹದ್ದು ಅದಾವೆ. ಈ ಚಿತ್ರದಾಗೂ ಕೂಡ ನಾ ತೋರಿಸ್ತೇನೆ ಅವನ್ನು. ನೀವು ಹಳೆ ಮಠ ಇದ್ದಾಗ ಹೋಗಿದ್ರಿ? ಹೌದು, ಹಳೆ ಮಠ ಇದ್ದಾಗ ನಾವು ಹೋಗಿದ್ವಿ. ಅಲ್ಲಿ ಕುದುರೆ ಕಟ್ಟುವಂತಹ ಲಾಯ. ಆಮೇಲೆ ಮಠದ ಬಾಗಿಲದೊಳಗೇನೆ ಸಿದ್ಧಾರ್ಥರು ಕೂಡುತ್ತಿದ್ರು. ಅದು ಕಟ್ಟಿ ಮಠದ ಬಾಗಿಲ್ದಾಗ ಕುಂತು ಶಾಸ್ತ್ರ ಕೇಳೋರು ಇವರು. ಊರಲ್ಲಿ ಭಿಕ್ಷೆ ಬೇಡ್ಕೊಬಂದು ಉಚ್ಚಿಷ್ಟಾಸ್ತು ಗುರು ಕೊಟ್ಟಂತಹ ಉಚ್ಚಿಷ್ಟ ಪದಾರ್ಥ ಅಂತ ನಾವು ಹೇಳ್ತೇವೆ. ಗುರು ಆಯ್ತಪ್ಪ ನೀ ತಗೋ ಇದನ್ನು ಪ್ರಸಾದ ಅಂದರೆ ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಆ ವೃತ್ತಿಯಿಂದ ಆ ವೃತ್ತಿಯನ್ನು ಮಾಡಿ ಮಠದಲ್ಲಿರುವಂತಹ ಎಲ್ಲ ಸೇವಕರ ಸೇವೆಯನ್ನು ಮಾಡಿ ಇವರೇನು ಮಾಡ್ತಿದ್ರು. ಮತ್ತು ಗುರು ಕೊಟ್ಟು ಹೇಳುವಂತಹ ಉಪದೇಶ ಸ್ಥಾನಲ್ಲೇ ಮಠದ ಬಾಗಿಲ್ದಾಗ ಕೂತ್ಕೊಂಡು ಶಾಸ್ತ್ರ ಕೇಳ್ತಿದ್ರು. ಆದರೂ ಗುರುವಿನ ಹೆಂಗೆ ಸೇವರೂಪದಿಂದ ಗುರುವಾಣಿ ಕೇಳ್ತಿದ್ರು. ಗುರು ಆದರೂ ಕೂಡ ಗೊತ್ತಿತ್ತು ಇವ ಯೋಗ್ಯ ಅಧಿಕಾರಿ ಅದನ. ಆದರೂ ಗುರುಗಳು ಹಿಂಗಿದ್ರಲ್ಲ, ತಮ್ಮತನವನ್ನು ಬಿಟ್ಟು ಕೊಟ್ಟಿದ್ದಲ್ಲ. ಗುರುಗಳು ಪರೀಕ್ಷೆನೂ ಮಾಡಿದ್ರು ಕೂಡ ಇವನ ಏಕಾಗ್ರತೆ ಪರೀಕ್ಷೆನೂ ಮಾಡ್ತಿದ್ರು, ಉಪದೇಶವನ್ನು ಕೊಡ್ತಿದ್ರು. ಅವಾಗ ಏನಾಯಿತು, ಒಂದು ದಿವಸ ಈಗೇನು ಸಿದ್ಧಾರ್ಥರು ಮಠದ ಪಕ್ಕದಾಗ ಏನು ಕೂತ್ಕೊಳ್ತಿದ್ರು ಹೇಳ್ತಾರಲ್ಲ, ಆ ಕಲ್ಲು ಇವತ್ತು ಪೂಜೆಗೊಳ್ತದೆ. ಅದೇ ಮಠದಾಗ ಕುಳಿತಿತ್ತು. ಈಗ ಇನ್ನೊಂದೇನೈತಿ, ವಿದ್ಯಾಮದ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕಾಡ್ತದೆ.